ಏನ್ ಮಾಡ್ಬೇಕಾಗಿತ್ತು ದಾನಿಯೇಲನು? ಭಯಪಟ್ಟು ಸುಮ್ಮನಾಗಬೇಕಾಗಿತ್ತು. ಆದರೆ ಎಷ್ಟು ಚೆನ್ನಾಗಿದೆ, ತುಂಬಾ ಇಕ್ಕಟ್ಟಿನ ಸಮಯ ಬಂತು. ಅವನು ಈ ವಿಷಯವನ್ನ ತಿಳಿದಾಗ ಮನೆಗೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳೆಲ್ಲ ಮಹಡಿಯ ಕೋಣೆಯಲ್ಲಿ ಕುಂತು, ಆ ಮುಂದಿನ ಸಾಲ ನೀವೆಲ್ಲ ಓದಿ ಏನಂತದೆ? ಯಥಾ ಪ್ರಕಾರ ಓದಿ, ಹೇಳಿ ಹೆಂಗೆ ಯಥಾ ಪ್ರಕಾರ ಮೊಣಕಾಲೂರಿ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡಿದ್ದು. ಹಲ್ಲೆಲೂಯ. ಯಥಾ ಪ್ರಕಾರ ಅಂದ್ರೆ ಪ್ರಾರ್ಥನೆ ಮಾಡಿದವರನ್ನ ಸಿಂಹದಲ್ಲಿ ಹಾಕ್ತಾರೆ ಅಂತ ಕಾನೂನು ಬಂದ ಮೇಲೇನೂ ಪ್ರಾರ್ಥನೆ ಮಾಡಿದ್ದಾನೆ. ಪ್ರಾರ್ಥನೆ ಮಾಡುವವರು ಮಾಡ್ಕೋಬಹುದು ಅಂತ ಈ ಕಾನೂನು ಇದೆಯಲ್ಲ, ಸಿಂಹದ ಗವಿಯಲ್ಲಿ ಹಾಕ್ತಾರನ್ನೋ ಕಾನೂನು ಇಲ್ಲದಾಗಲೂ ಪ್ರಾರ್ಥನೆ ಮಾಡಿದ್ದಾನೆ. ಕಾನೂನು ಬಂದಾಗಲೂ ಮಾಡಿದ್ದಾನೆ, ಕಾನೂನು ಇಲ್ಲದಾಗಲೂ ಪ್ರಾರ್ಥನೆ ಮಾಡಿದ್ದಾನೆ. ಅದೇ ಇವತ್ತು ನಮ್ಮಲ್ಲಿ ದೇವರಿಗೆ ಬೇಕಾಗಿದ್ದು. ಹಲ್ಲೆಲೂಯ. ಯಥಾ ಪ್ರಕಾರ ಅವನು ಮೊಣಕಾಲೂರಿ ಪ್ರಾರ್ಥಿಸಿದನು. ಓ, ಸಿಂಹದ ಗವಿ ಬಂತು ಅಂತ ಹೋಗಿ ಪ್ರಾರ್ಥನೆ ಮಾಡಿಲ್ಲ, ಸಿಂಹದ ಗವಿಯಲ್ಲಿ ಹಾಕಲ್ಪಡ್ತೇನೆ ಅಂತ ಮಾಡಲಿಲ್ಲ, ಮತ್ತೆ ಆ ಸಮಸ್ಯೆ ದೂರ ಹೋದ್ಮೇಲೆ ಮತ್ತೆ ತಿರುಗಾಟಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅವನು ಸಮಸ್ಯೆ ಇಲ್ಲದಾಗೂ ಪ್ರಾರ್ಥನೆ ಮಾಡಿದ್ದಾನೆ, ಸಮಸ್ಯೆ ಬಂದಾಗಲೂ ಪ್ರಾರ್ಥನೆ ಮಾಡಿದ್ದಾನೆ. ನಾವು ಸಮಸ್ಯೆ ಇದ್ದಾಗಲೂ ಪ್ರಾರ್ಥಿಸಬೇಕು, ಸಮಸ್ಯೆ ಇಲ್ಲದಾಗಲೂ ಪ್ರಾರ್ಥಿಸಬೇಕು. ನಮಗೆ ಸ್ಥಾನ ಇದ್ದಾಗಲೂ ಪ್ರಾರ್ಥಿಸಬೇಕು, ಇಲ್ಲದಾಗಲೂ ಪ್ರಾರ್ಥಿಸಬೇಕು. ನಮಗೆ ಹಾಡು ಕೊಟ್ಟರು ಪ್ರಾರ್ಥಿಸಬೇಕು, ಕೊಡದೇ ಇದ್ರೂ ಪ್ರಾರ್ಥಿಸಬೇಕು. ಊಟ ಇದ್ರೂ ಪ್ರಾರ್ಥಿಸಬೇಕು, ಊಟ ಇಲ್ಲ ಅಂದ್ರೂ ಪ್ರಾರ್ಥಿಸಬೇಕು. ಹಲ್ಲೆಲೂಯ. ಯಥಾ ಪ್ರಕಾರ ಪ್ರಾರ್ಥನೆ ಮಾಡೋರು ಬೇಕು ದೇವರಿಗೆ, ನಾಟಕ ಆಡೋರು ದೇವರಿಗೆ ಬೇಕಾಗಿಲ್ಲ. ಶ್ರಮೆಗಳು ಜಾಸ್ತಿ ಆದಾಗ ಮೊಣಕಾಲೂರಿ ತಡ್ರಿ ಎಲ್ಲ ಸರಿ ಹೋಯ್ತು ಅಂದ್ರೆ ದೇವರಿಗೆ ಹುಡುಕ್ಬೇಕು. ಎಲ್ಲೆಲ್ಲಮ್ಮ ತಾಯಿ ನೀನು ಎಲ್ಲೋದಿಯಪ್ಪ ನೀನು ಅಂತ ದೇವರೇ ಹುಡುಕ್ಬೇಕು ಭೂತ ಕನ್ನಡಿಯಲ್ಲಿ ಇಟ್ಕೊಂಡು. ಆ ಕಪಟ ಜೀವನ ದೇವರಿಗೆ ಬೇಕಾಗಿಲ್ಲ. ಶ್ರಮೆಗಳು ಇದ್ರೂ ಪ್ರಾರ್ಥನೆ ಮಾಡೋರು ಬೇಕು, ಇಲ್ಲದೆ ಇದ್ರೂ ಪ್ರಾರ್ಥಿಸೋರು ಬೇಕು. ಸ್ಥಾನ ಇದ್ರೂ ಪ್ರಾರ್ಥಿಸೋರು ಬೇಕು, ಸ್ಥಾನ ಇಲ್ಲದೆ ಇದ್ರೂ ಪ್ರಾರ್ಥಿಸುವವರು ಬೇಕು. ಹಲ್ಲೆಲೂಯ. ಅಂತವರು ಮಾತ್ರನೇ ಅಸಾಧಾರಣ ಕಾರ್ಯಗಳನ್ನು ನೋಡೋದು. ಇಲ್ಲಿ ಯಾರಾದ್ರೂ 12 ಜನ ಎಲ್ಲರೂ ಒಂದಾಗಿದ್ದು, ಹಾಡಾಡೋವರೆಗೂ ಇದ್ದು, ತೋಟಕ್ಕೋಗೋವರೆಗೂ ಇದ್ದು, 3 ಯೇಸುವಿನ ಜೊತೆಯಲ್ಲಿ ಪ್ರಾರ್ಥಿಸುವುದಕ್ಕೆ ಹೋದಾಗ 9 ಜನ ಇರಲಿ ಬಿಡಿ ಇಲ್ಲೇ ಇರೋಣ ಅಂತ ಅಂದುಕೊಂಡ ಹಾಗೆ ಯಾರಾದರೂ ಇದ್ರೆ ಇವತ್ತು ಬದಲಾವಣೆ ಆಗಬೇಕು. ಯಾಕಂದ್ರೆ ಅವರು ಸಿಂಹಾಸನದ ಬಗ್ಗೆ ಮಾತಾಡಿದಾಗ ಅವರು ಜಗಳ ಆಡಿದ್ದಾರೆ. ಪ್ರಾರ್ಥನೆಗೂ ನೀನು ಪ್ರಾಣ ಕೊಡಬೇಕು. ಮತ್ತಿಲ್ಲಿ ಯಾರಾದ್ರೂ ಕನಿಷ್ಠ 3 ಯೇಸುವಿನ ಜೊತೆಯಲ್ಲಿದ್ದಾರೆ, ನಾನು 8 ಜನ ಜೊತೆಯಲ್ಲೆನ್ನ ಇರಬೇಕು ಅಂತ ಸಭೆ ಜೊತೆಯಲ್ಲಿ ಇರದೆ, ಅವಿವೇಕಿಗಳ ಜೊತೆಯಲ್ಲಿ, ಅಜ್ಞಾನಿಗಳ ಜೊತೆಯಲ್ಲಿ, ಅನ್ಯರ ಜೊತೆಯಲ್ಲಿ, ಇನ್ನೂ ಕೆಲಸಕ್ಕೆ ಬಾರದವರ ಜೊತೆಯಲ್ಲಿ ಹೋಗಿ ಸಹವಾಸ ಮಾಡಿದಂತೆ ಯೂದನಂತೆ ಯಾರಾದರೂ ಇಲ್ಲಿದ್ರೆ, ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಅಲ್ಲಿ ಹೋಗಿದ್ದಾನೆ ಅಂತವನಿದ್ರೆ ಎಲ್ಲರೇ ನಿಂತ್ಕೊಳ್ಳೋಣ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ನಿಜವಾಗ್ಲೂ ಅರ್ಥ ಆಗಿದೆ ಅನ್ನೋರು ಕಣ್ಣುಗಳನ್ನ ಮುಚ್ಚಿ ಸೀರಿಯಸ್ ಆಗಿ ಒಂದು ಪ್ರಶ್ನೆ ಕೇಳ್ತಾರೆ. ಕಣ್ಮುಚ್ಚಿ ನಾನು ಹೇಳೋ ಮಾತನ್ನ ಕೇಳಿ ತುಂಬಾ ಸೀರಿಯಸ್ ಆಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. 12 ಜನದ ಗುಂಪಿನಲ್ಲಿದ್ದವರು ಅಂದ್ರೆ ಆದಿವಾರ ಕ್ರಿಸ್ಮಸ್ಗೆ ಜನವರಿಗೆ ಬರೋರು 8 ಜನರ ಗುಂಪಿನಲ್ಲೂ ಇಲ್ಲದೆ, 3 ಜನರ ಗುಂಪಿನಲ್ಲಿಯೂ ಇಲ್ಲದೆ ಇರುವವರನ್ನ ನಾವು ಏನಂತೀವಿ ಅಂದ್ರೆ ಭಕ್ತಿಹೀನರು ಅಂತ ಕರಿತೀವಿ. ಅಂದ್ರೆ
ಜನ ಶಿಷ್ಯರ ಬಗ್ಗೆ ನಾವು ಮಾತಾಡಿದ್ದೇವೆ. ಊಟ ಮಾಡುವಾಗ, ಹಾಡಾಡುವಾಗ, ತೋಟಕ್ಕೆ ಹೋಗುವವರೆಗೂ ನೀವು ಇಲ್ಲೇ ಇರ್ರಿ, ನಾನು ಪೇತ್ರ ಯೋಹಾನ ಯಾಕೋಬ ಮಾತಾಡಿಲ್ಲ. ಅವ್ರಿಗೆ ಅಷ್ಟೇ ಸಾಕಾಗಿತ್ತು ಅವ್ರಿಗೆ. ಯಾಕೆ ಅಂದ್ರೆ ಜಬೆದಾಯನ ಮಕ್ಕಳ ವಿಷಯದಲ್ಲಿ ಸಿಂಹಾಸನ ಎಡಗಡೆಗೆ ಒಬ್ಬರು ಬಲಗಡೆ ಒಬ್ಬರು ಅಂತ ಕೇಳಿದಾಗ ಕೋಪ ಮಾಡಿದವರು. ಅಂದ್ರೆ ನಮ್ಗೆ ಯಾಕೆ ಈ ಬೆಟ್ಟ ಆಗ್ತದೆ, ನಮ್ಗೆ ಯಾಕೆ ಕಷ್ಟ. 9 ಜನ ಯಾರಾದ್ರೂ ಇದ್ದೀರಾ? ಊಟ ಮಾಡೋವ್ರಿಗಿರೋದು, ಹಾಡಾಡೋವ್ರಿಗಿರೋದು, ಆರಾಧನೆಗೆ ಬಂದವರು ಅನೇಕರಿದ್ದಾರೆ. ಆದ್ರೆ ಉಪವಾಸ ಪ್ರಾರ್ಥನೆಗಳಿಗೆ ಅವರು ಯಾವತ್ತೂ ಬರಲ್ಲ ಅವರು. ಎಲ್ಲ ಭಾರ ಕೊಡ್ತಾರೆ. ಸೈತಾನ್ ಬಂದವ್ರು ಮಾಡ್ದಂಗೆ ಮಾಡ್ಬಿಡ್ತೀವಿ ನಾವು, ದೆವ್ವ ಹಿಡ್ದವ್ರು ಮಾಡ್ದಂಗೆ ಮಾಡ್ಬಿಡ್ತೀವಿ. ಊಟ ಮಾಡೋದೊಂದೇ ಅಲ್ಲ ಡ್ಯಾಡಿ, ಸಭೆಯಲ್ಲಿ ಏನಾದರೂ ಸಂತೋಷದ ಕಾರ್ಯಕ್ರಮಗಳು ಅವುಗಳೊಂದೇ ಅಲ್ಲ ಡ್ಯಾಡಿ. ಇನ್ನು ಮೇಲೆ ನಿನ್ನ ಜೊತೆಯಲ್ಲಿ ಸಹ, ಇನ್ನು ಮೇಲೆ ನಿನ್ನ ಜೊತೆಯಲ್ಲಿ ಆ ಪ್ರಾರ್ಥನಾ ಬೆಟ್ಟಕ್ಕೆ ನಾನು ಬರ್ತೇನೆ. ಇನ್ನು ಮೇಲೆ ನಾನು ಆ ಗೆತ್ಸೆಮನೆ ತೋಟಕ್ಕೆ ಬರ್ತೇನೆ. ಗೆತ್ಸೆಮನೆ ತೋಟ ಅಂದ್ರೇನೆ ಕಣ್ಣೀರಿನ ತೋಟ. ಬೆವರಿನ ರಕ್ತದಂತೆ ಸುರಿಯುವ ತೋಟ ಅದು. ನೀನು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಿಗೆ ಓಡಿ ಬಂದು ನಿನ್ನ ಬೆವರು ಇಳಿಸುವುದಕ್ಕೆ, ವೇದನೆ ಇಳಿಸುವುದಕ್ಕೆ, ವೇದನೆಯಿಂದ ಕಣ್ಣೀರು ಬಿಡುವುದಕ್ಕೆ ತಪ್ಪಿಸಿಕೊಂಡು ಓಡೋಗ್ಬೇಡ. ಇನ್ನು ಮೇಲೆ ಆ ಕಣ್ಣೀರಿನ ವೇದನೆಯ ಬಾಧೆಯ ಮೊಣಕಾಲಿನ ಮೇಲೆ ಕುಂತು ಮೂಲುಗುವಿಕೆಯಿಂದ ಕಣ್ಣೀರು ಬಿಡುವ ಆ ತೋಟಕ್ಕೆ ನಾನು ಬರ್ತೇನೆ. ಯಾರಾದ್ರೂ ಹೇಳೋರಿದ್ದೀರಾ? ಅಂತ ತೋಟಕ್ಕೆ ನಾನು ಬರ್ತೇನೆ ಅಂತ ಹೇಳಿ. ಇನ್ನು ಮೇಲೆ ನಾನು ಇರ್ತೇನೆ, ಇನ್ನು ಮೇಲೆ ನಾನು ಪ್ರಾರ್ಥನೆಗೆ ಬರ್ತೇನೆ, ಇನ್ನು ಮೇಲೆ ನಾನು ಬರೀ 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 ಒಳ್ಳೆ ಒಳ್ಳೆ ಕಾರ್ಯಗಳಿಗೊಂದೆಲ್ಲ. ಹಲ್ಲೆಲೂಯಾ. ಹುರಕಲಮನ ರಿಗಡದಗಲ ಬರ ರಿಬಲಬೋ ಹುರಿಯಂದರ ಶಕರ ಬಲ ಬಬ 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 ಬಬ. ಹಲ್ಲೆಲೂಯಾ. ಇನ್ನು ಮೇಲೆ ನನ್ನ ಹೆಂಡತಿಯನ್ನ ಕಳಿಸಲ್ಲ, ನಾನು ಗಂಡನನ್ನ ಕಳಿಸಲ್ಲ, ಅಪ್ಪ ಅಮ್ಮನನ್ನ ಕಳಿಸಲ್ಲ. ಇದು ನನ್ನ ವ್ಯಕ್ತಿಗತವಾದ ಜೀವನ. ನಾನು ಸಹ ಬರ್ತೇನೆ ಅಲ್ಲಿಗೆ, ನಾನು ಉಪವಾಸ ಪ್ರಾರ್ಥನೆ ಮಾಡ್ತೇನೆ ಎನ್ನುವವರು ತೀರ್ಮಾನ ಮಾಡಿಕೊಳ್ಳಿ. ಇಲ್ಲಿ ಪ್ರಾರ್ಥನೆ ನಡೀತಾ ಇದ್ರು ತುಂಬಾ ಬಾಧೆಯ ವಿಷಯ ಏನ್ ಗೊತ್ತಾ? ಅನೇಕರು ಊರು ಸುತ್ತಾ ಇರ್ತಾರೆ. ನಿಜವಾದ ಅನಾರೋಗ್ಯ ಇದ್ರೆ ನಾನೇನ್ ಮಾತಾಡಲ್ಲ, ನನ್ನ ಯೇಸು ಸಹ ಏನ್ ಮಾತಾಡಲ್ಲ. ನಿಜವಾದ ರೋಗ ಇದೆ ಅಂದ್ರೆ ಸಂತೋಷ, ಅವರು ರೆಸ್ಟ್ ನಲ್ಲಿರ್ಲಿ. ನಿಜವಾದ ಕೆಲಸ ಇದೆ ಅಂದ್ರೆ ನಿಜವಾಗ್ಲೂ ಅವ್ರು ಅಲ್ಲೇ ಇರ್ಲಿ. ಆದ್ರೆ 21 ದಿವಸದಲ್ಲಿ ಕನಿಷ್ಠ ಒಂದು 3 ದಿವಸ ಆದ್ರೂ ಕೆಲಸ ಬಿಟ್ಟು ಬರ್ಬೇಕು, 3 ದಿವಸ ಆದ್ರೂ ಬರ್ಬೇಕು. ಯೇಸು ಹೇಳ್ತಾನೆ ಯೋಹಾನನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ, ದುಡಿಯಿರಿ, ದುಡಿಯಿರಿ. ಬರೀ ನಿಮ್ಮ ಹೊಟ್ಟೆಗೆ ಮಾತ್ರ ದುಡಿಬೇಡ, ದೇವರ ರಾಜ್ಯಕ್ಕಾಗಿ ದುಡಿಯಿರಿ. 21 ದಿವಸದಲ್ಲಿ ಬರೀ ದುಡಿಯೋದೇ ಅಲ್ಲ, ಒಂದು 3 ದಿವಸ ಆದ್ರೂ ಇಲ್ಲಿ ಬಂದು ದುಡಿಬೇಕು. ಬರೀ ಕೆಲಸಕ್ಕೆ ಬಾರದವ್ರ ಜೊತೆಯಲ್ಲಿ ಎಷ್ಟೋ ಜನ ಇಲ್ಲವಾ? ಈಗ ಅಲ್ಲಿ ಹೊರಗಿದಾರ ಇಲ್ಲವಾ? ಹೊಡಿತಾ ಇದ್ದಾರೆ. ಎಷ್ಟು ಬೇಜಾರಾಗುತ್ತೆ ಯೇಸುವಿಗೆ. ಒಂದು ಈ ಯೂದನಿದಾನಲ್ಲ, ಅವನಂತೆ ದಯವಿಟ್ಟು ಯಾರು ಆಗ್ಬೇಡಿ, ಯಾರು ಆಗ್ಬೇಡಿ. ಅವನು 8 ಜನರ ಜೊತೆಯಲ್ಲಿದ್ದಾನೆ ಎಂದು ಯೇಸು ತಿಳಿದ್ನು. ಆದ್ರೆ ಅವನು 8 ಜನರ ಜೊತೆಯಲ್ಲಿಲ್ಲ, ಅವನೇ ಬೇರೆ ಹೋಗಿದ್ದಾನೆ ಹಾಳಾಗಿ ಹೋಗುವ ಕೆಲಸಕ್ಕೆ ಮಾಡೋದಕ್ಕೆ.
ಒಂದು 8 ಜನರ ಜೊತೆಯಲ್ಲಾದ್ರೂ ಇರ್ಬೇಕು. ಇಲ್ಲದಿದ್ರೆ ಹಠದಿಂದ ಏಸಪ್ಪ ನಾನು ನಿನ್ ಜೊತೆಯಲ್ಲಿ ತೋಟಕ್ಕೆ ಬರ್ತೇನಂತಾದ್ರೂ ಹೇಳ್ಬೇಕಾಗಿತ್ತು. ಇವರಿಬ್ಬರ ಜೊತೆಯಲ್ಲಿ ಇಲ್ಲದೆ ಹೊರಗಿದ್ದಾನವನು. ಯಾರಾದ್ರೂ ಹಾಗೆ ಇದ್ದೀರ ಯೂದನಂತೆ. ಯವನ ಮಗುವೇ, ಸಹೋದರನೇ, ದಯವಿಟ್ಟು ಇಲ್ಲಿ ಸಭೆಯಲ್ಲಿ ಪ್ರಾರ್ಥನೆ ನಡೆಯುವಾಗ ಎಲ್ಲಿ ತಿರ್ಗಕ್ಕೆ ಹೋಗಬೇಡ. ಒಂದು ಸಭೆ ಜೊತೆಯಲ್ಲನ್ನ ಇರು. ಏನಾದ್ರೂ ಮೊಣಕಾಲೂರಿ, ಅಪ್ಪ ಯಾಕೋ ಇವತ್ತು ನಾನೊಂದೇ ನಿನ್ನ ಜೊತೆಯಲ್ಲಿ ಅಳಬೇಕಂತ ಇಷ್ಟ ಆಗ್ತಾ ಇದೆ, ನಾನೊಂದೇ ನಿನ್ನ ಜೊತೆಯಲ್ಲಿ ಕಣ್ಣೀರು ಬಿಡ್ಬೇಕಂತ ಇಷ್ಟ ಆಗ್ತಿದೆಯಂತ ಅಲ್ಲಾದ್ರೂ ಕಣ್ಣೀರು ಬಿಡು. ಇವೆರಡನ್ನ ಬಿಟ್ಟು ಯೂದನಂತೆ ತಿರುಗಿದ್ರೆ ಜೀವನವೇ ನಷ್ಟವಾಗಬೇಕು. ಕೈ ಮುಗಿದು ಕೇಳ್ತೇನೆ, ಯಾರು ಯೂದನಂತ ಆಗ್ಬೇಡ, ಯಾರು 8 ಜನರಂತ ಆಗ್ಬೇಡ. ಕಣ್ಣೀರು ಬಿಡುವ ತೋಟ, ಬೆವರಿನ ಹನಿ ರಕ್ತದ ಹನಿಯ ಹಾಗೆ ಬಿದ್ದ ತೋಟ. ಯೇಸುವಿನ ಜೊತೆಯಲ್ಲಿರೋದು ಕಷ್ಟವಾದದ್ರಿ. ಅದು ಎಲ್ಲರೂ ಸುಲಭವಾದ ಕೆಲಸ ಇಷ್ಟಪಡ್ತಾರೆ, ಮೊಣಕಾಲೂರಿ ಕಣ್ಣೀರು ಬಿಡೋದು ಯಾರು ಇಷ್ಟಪಡಲ್ಲ. ಆದ್ರೆ ಇವತ್ತು ಅಂಥವ್ರು ಯಾರಾದ್ರೂ ಇದ್ದೀರಿ ಅಂದ್ರೆ ನನ್ನ ಯೇಸು ಅಂಥವರನ್ನೇ ಇಷ್ಟಪಡೋದು. ನನ್ನ ದೇವರಿಗೆ ಪ್ರಾರ್ಥಿಸೋರು ಬೇಕು, ನನ್ನ ದೇವರು ಕಣ್ಣೀರಿನಿಂದ ಗೋಳಾಡೋರು ಬೇಕು, ಹಾಡಾಡೋರು ಬೇಕಾಗಿಲ್ಲ, ಆರಾಧನೆ ಮಾಡೋರು ಬೇಕಾಗಿಲ್ಲ, ನನ್ನಂತೆ ವಾಕ್ಯ ಹೇಳೋರು ಬೇಕಾಗಿಲ್ಲ, ಬಾರಿಸೋರು ಬೇಕಾಗಿಲ್ಲ, ಇನ್ನೊಂದು ಕೆಲಸ ಮಾಡೋರು ಬೇಕಾಗಿಲ್ಲ. ಯೇಸುವಿಗೆ ಬೇಕಾಗಿದ್ದು ಮೊಣಕಾಲೂರುವವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕೇಳಿ ಕೇಳಿ ಕೇಳಿ, ಯೇಸುವೇ ನನ್ನನ್ನು ನಿನ್ನ ಜೊತೆಯಲ್ಲಿ ಕಾಲ ಕಳೆಯುವ ಮಗಳನ್ನಾಗಿ ಮಾಡು. ಎಲ್ಲರೂ ಶಬ್ದದಿಂದ ಕೇಳಿ. ನಾನು ನಿನ್ನ ಜೊತೆಯಲ್ಲಿ ಕಾಲ ಕಳೆಯುವ ಮಗಳಾಗಬೇಕು, ನಾನು ನಿನ್ನ ಜೊತೆಯಲ್ಲಿ ಕಾಲ ಕಳೆಯುವ ಮಗನಾಗಬೇಕು, ನಿನ್ನ ಜೊತೆಯಲ್ಲಿರಬೇಕು. ಇದ್ರ ಸಭೆ ಜೊತೆಯಲ್ಲಿ, ಇಲ್ಲದಿದ್ರೆ ನನ್ನ ಜೊತೆಯಲ್ಲಿ, ನಿನ್ನ ಜೊತೆಯಲ್ಲಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಒಂದು ಒಳ್ಳೆ ತೀರ್ಮಾನ ಮಾಡಿಕೊಳ್ಳುವ, ಒಂದು ತೀರ್ಮಾನ ಮಾಡಿಕೊಳ್ಳುವ. ಹುರಬ ರಬ ಲಮನ ರಗಡ ದಿಗಲಬೋ ಶಕರ ಬಲ ಬಬ 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 ಬಬ. ನಮ್ಮನ್ನ ಪ್ರಾರ್ಥಿಸುವವರಾಗಿ ಮಾಡು. ಹುರಮನ ರಿಗಡ ದಗಲಮನ ರಿಬಲಬೋ ಹುರಿಯಂತರ ಶಕರ ಬಲ ಬಬ ಉತ್ತರ ಬಬ 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 ಬಲ ಬಬ ಲಿಖರ ಬಲ ಬಬ ಬಬ ಧೀರ ರಗಡ ದಗಲ ರಿಗದಲ್ಲಿ ಪ್ರಾರ್ಥಿಸುವ ಮಗನನ್ನಾಗಿ ಮಾಡು. ಯವನ ಮಗುವೇ, ಈ ವಯಸ್ಸಿನಲ್ಲಿ ನೀನು ಉಪವಾಸ ಮಾಡದಿದ್ರೆ ಇನ್ನ ಯಾವ ವಯಸ್ಸಿನಲ್ಲಿ ಮಾಡ್ತಿ? ಯವನ ಮಗಳೇ, ಯವನ ಮಗನೇ, ಈ ವಯಸ್ಸಿನಲ್ಲಿ ಉಪವಾಸ ಮಾಡ್ತಿದ್ರೆ ಇನ್ಯಾವ ವಯಸ್ಸಿನಲ್ಲಿ ಮಾಡ್ತೀಯ? ಸಭೆ ಮಕ್ಕಳೇ, ಈಗ ಆರೋಗ್ಯವಿದ್ದಾಗ ಮಾಡದೇ ಇದ್ರೆ ಇನ್ಯಾವಾಗ ಮಾಡ್ತೀಯ? ದೇವರು ಕೇಳುವ ಸಮಯದಲ್ಲೇ ಆತನ ಜೊತೆಯಲ್ಲಿ ಗೆತ್ಸೆಮನೆ ತೋಟ ಎಂಬ ಪ್ರಾರ್ಥನೆಯಲ್ಲಿ ಕೂಡ್ತಿದ್ರೆ ಇನ್ಯಾವಾಗ ಪ್ರಾರ್ಥನೆ ಮಾಡ್ತಿ? ದೆವ್ವ ಬಂದಾಗ, ರೋಗಗಳು ಬಂದಾಗ ಅದು ಸ್ವಾರ್ಥವಾಗುತ್ತೆ, ಪ್ರಯೋಜನವಿಲ್ಲ. ಡ್ಯಾಡಿ, ಅಪ್ಪ, ಇನ್ನು ಮೇಲೆ ನನಗೆ ಏನು ಕೊಟ್ಟರು ಕೊಡದೇ ಇದ್ರು, ಏನಿದ್ರು ಇಲ್ಲದೆ ಇದ್ರು, ನಾನು ನೆವಗಳನ್ನು ಹೇಳದೆ ನಿನ್ನ ಮುಂದೆ ಬಂದು ಕುಂತು ಕಾಲ ಕಳೀತೇನೆ. ಹಲ್ಲೆಲೂಯಾ. ನನಗೇನು ಕೊಟ್ಟರು ಕೊಡದೇ ಇದ್ರು, ಯಾವ ಸ್ಥಾನ ಇಲ್ಲದಿದ್ರು ನಿನ್ನನ್ನ ಹುಡುಕುವುದಕ್ಕೆ ಓಡಿ ಬರ್ತೇನೆ ಡ್ಯಾಡಿ. ಯವನ ಮಕ್ಕಳೇ, ದಯವಿಟ್ಟು ಈ ಕಾಲದಲ್ಲೇ ನೀವು ಪ್ರಾರ್ಥನೆ ಮಾಡುವವರಾಗಿರ್ರಿ, ಉಪವಾಸ ಮಾಡುವವರಾಗಿರ್ರಿ. ಹಲ್ಲೆಲೂಯಾ. ಯಾವಾಗಲೂ ಹಾಗೆ ಮಾಡುವವರಿದ್ರೆ, ಇಲ್ಲಿ ಯಾರಾದ್ರೂ ಪೇತ್ರ ಯೋಹಾನರಂತೆ ಯೇಸುವಿನ ಸನ್ನಿಧಿಯಲ್ಲಿ ಯಾವಾಗಲೂ ಕಾಲ ಕಳೆಯೋರಿದ್ರೆ ದೇವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ, ನಿಮ್ಮ ಕಣ್ಣೀರನ್ನು ಒರೆಸ್ತಾನೆ, ನಿಮ್ಮನ್ನ ಆಶೀರ್ವದಿಸ್ತಾನೆ. ಆದ್ರೆ ಯೋಧನಂತವರಿದ್ರೆ ಬದಲಾವಣೆ ಆಗುವ. ಹಲ್ಲೆಲೂಯಾ. ಸಾಕು, ತೋಟದವರೆಗಿದ್ರೆ ಸಾಕು ಅನ್ನೋರಿದ್ರೆ ಬದಲಾವಣೆ ಆಗೋಣ. ಪ್ರಾರ್ಥನೆ ನನ್ನೊಸಿ
ಜೀವವಾಗಲಿ ನಾನಿರುವೆನು ಒಡಕಿನಲ್ಲಿ ನಾನಿಲ್ಲುವೆನು. ಎಲ್ಲರೂ ಸೇರಿ ಪ್ರಾರ್ಥಿಸಲು ನಾನಿರುವೆನು ಒಡಕಿನಲ್ಲಿ ನಾನಿಲ್ಲು. ಎಲ್ಲರೂ ಶಬ್ದದಿಂದ ಪ್ರಾರ್ಥಿಸಲು ಡ್ಯಾಡಿ ನಾನಿರುವೆನು ಒಡಕಿನಲ್ಲಿ ನಾನಿಲ್ಲುವೆ. ಕಣ್ಮುಚ್ಚಿ, ಎಲ್ಲ ಕಣ್ಮುಚ್ಚಿ. ಪ್ರಾರ್ಥಿಸಲು ಹೇಳಿ, ನಾನು ಊರ್ ತಿರ್ಗಕ್ಕೆ ಹೋಗಲ್ಲ, ನಿನ್ನ ಮುಂದೆ ಕೂಡುವುದಕ್ಕೆ ಬರ್ತೇನೆ. ಪ್ರಾರ್ಥಿಸಲು ನಾನಿರುವೆನು ಒಡಕಿನಲ್ಲಿ ನಾನಿಲ್ಲುವೆನು. ಪ್ರಾರ್ಥನೆ ನನ್ನುಸಿರಾಗಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಆತ್ಮವು ಬರಲಿ ನಮ್ಮ ಮೇಲೆ. The spirit of prayer fall upon everyone. The spirit of intercession may fall upon everyone. The spirit of prayer may fill every heart. May the spirit of intercession may fill every heart. Oh rabba baba 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 rikala manalaga nan jeevavagali. Oh ಪ್ರಾರ್ಥನೆ nan ಜೀವರಾಗಲಿ nan ಜೀವವ. ಎಲ್ಲರೂ ಶಬ್ದದಿಂದ ಪ್ರಾರ್ಥನೆ ನನ್ನುಸಿರಾಗಲಿ. ಪ್ರಾರ್ಥನೆ ನನ್ ಜೀವವ. ಪ್ರಾರ್ಥನೆ ಆತ್ಮ ಪ್ರತಿಯೊಬ್ಬರ ಮೇಲೆ ಇಳಿಯಲಿ. ವಿಜ್ಞಾಪನೆ ಮಾಡುವ ಆತ್ಮ ಇಳಿಯಲಿ. ವಿಜ್ಞಾಪನೆ ಆತ್ಮ ಇಳಿಯಲಿ. ಪ್ರಾರ್ಥಿಸುವ ಆತ್ಮ ಇಳಿಯಲಿ. May the spirit of prayer, may the spirit of intercession may fill every heart, may come upon everyone. ಎಲ್ಲರೂ ಕೈಗಳನ್ನ ಮೇಲೆತ್ತಿ ಹಾಡುವ. ಹಲ್ಲೆಲೂಯಾ. ಯಾರು ಸುಮ್ಮನಿರಬಾರದು, ಯಾರು ಸುಮ್ಮನಿರಬಾರದು. ಕೇಳಿ, ಪ್ರಾರ್ಥನೆ ಆತ್ಮ ನನಗೆ ಕೊಡು. ಗೆತ್ಸೆಮನೆ ತೋಟದ ಅನುಭವ ನನಗೆ ಕೊಡು. ಗೆತ್ಸೆಮನೆ ತೋಟದ ಅನುಭವ ನನಗೆ ಬೇಕು. ಹೊರಗಿರೋ ಅನುಭವ ಬೇಡ ನನಗೆ. ಊರ್ ತಿರುಗೋ ಅನುಭವ ಬೇಡ. ಗೆತ್ಸೆಮನೆ ತೋಟದ ಅನುಭವ ಬೇಕು. Lord, I need the experience of the garden of Gethsemane. ಗೆತ್ಸೆಮನೆ ಅನುಭವ ಬೇಕು. ಗೆತ್ಸೆಮನೆ ಹೊರಗಿರೋದು ಬೇಡ. ಅದನ್ನು ಬಿಟ್ಟು ಊರು ತಿರುಗೋದು ಬೇಡ. ಎಲ್ಲರೂ ಕೈಗಳನ್ನು ಪ್ರಾರ್ಥಿಸಲು ನಾನಿರುವೆನು. ಎಲ್ಲರೂ ಸರಿ, ಎಲ್ಲರ ಕೈ ಎತ್ತಿ ಬಾಯಿ ತೆಗೆದು ಹಾಡಾಡಿ ಕಣ್ಣು ಮುಚ್ಚಿ. ಮಾಡ್ಬಿಡಿ, ಬಾಯಿ ತೆಗೆದು ಎಲ್ಲರೂ ಹಾಡುವ.